ವರ್ತನೆ ಮಾಡ್ತಾರೆ, BJPಗೆ ಮತ್ತೊಂದು ರೀತಿ ಮಾಡ್ತಾರೆ, RJD ಅವ್ರು ಮತ್ತೊಂದು ರೀತಿ ಮಾಡ್ತಾರೆ, JDUದವರು ಇನ್ನೊಂದು ರೀತಿ ಮಾಡ್ತಾರೆ. ತಮಗೆ ಅನುಕೂಲ ಸಿಂಧುವಾದಂಥ ಸತ್ಯ ಹುಡುಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಸತ್ಯಕ್ಕೆ ಹೇಳಿದ್ದಿಲ್ಲ, ಆನೆಗೆ ಹಲವು ಮುಖಗಳು. ಯಾವ ಸೊಂಡಿ ಮುಡ್ತಾನೆ, ಆನೆ ಸೊಂಡಿ ಹಚ್ಚಿದ್ರೆ ಕೂಡ ಇನ್ನು ಹೊಟ್ಟೆ ಮುಡ್ತಾನೆ, ಗಾಡಿ ಗಜ್ಜೆ ಅಂತ ಹೇಳ್ತಾನೆ, ಕಾಲು ಮುಡ್ತಾನೆ, ಏನೋ ಹೇಳ್ತಾನೆ, ಕಂಬ ಗಜ್ಜೆ ಅಂತ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಸತ್ಯನ ಸಿಗದೆ ಹೋಗಿಬಿಡ್ತದೆ ಇವರೆಲ್ಲರೂ ಇದರಲ್ಲೇ, ಏನೋ ಒತ್ತಡದಲ್ಲೇ. ಅದಕ್ಕಾಗಿ ಸಾರ್ವಜನಿಕರಿಗೆ ಬೇಕಾಗಿದ್ದು ಇದರಿಂದ ಯಾರಪ್ಪ ಕೊಲೆಗಾರ, ಯಾರು ಅತ್ಯಾಚಾರಿ ಅಷ್ಟೇ ಅದನ್ನು ಹುಡುಕಬೇಕಾಗಿದೆ. ಅದಕ್ಕಾಗಿ SIT ಮತ್ತು ಎಚ್ಚರಿಕೆಯಿಂದ ಹೆಜ್ಜಿಡಬೇಕು. ಮತ್ತು ಈಗ ಅಲ್ಲಲ್ಲಿ ತಪ್ಪುಗಳಾಗಿದ್ದಾವೆ SITಯಿಂದ, ಇಲ್ಲಂತಲ್ಲ. ಅದರ ಬಗ್ಗೆ ಅವ್ರು ಕಾಳಜಿ ವಹಿಸಿ ಸತ್ಯ ಹೊರಗೆ ಹಾಕಿರಿ ಅಂತ ಮತ್ತು ಹೇಳ್ತಾ, ಯಾವುದೇ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯರದಾಗಿರ್ಬೋದು, ಮೋದಿ ಅವ್ರದ್ದಾಗಿರ್ಬೋದು, ಯಡಿಯೂರಪ್ಪನವ್ರದ್ದಾಗಿರ್ಬೋದು, ಅದು ಯಾವುದೇ ಇವತ್ತು ನಮ್ಮ ದೇವೇಗೌಡರದಾಗಿರ್ಬೋದು, ಇವರೆಲ್ಲರ ಮಾತಿಗೆ ಬೆಲೆ ಕೊಡಲಾರದ ಸತ್ಯ ಹುಡುಕುವ ಕೆಲಸ ಇವತ್ತು SIT ಮಾಡಿದರೆ ಭಾಳ ಯೋಗ್ಯ. ಆದರೆ ಸಂಶಯದ ಮಾತುಗಳ ಮಾತ್ರ SIT ಬಗ್ಗೆಯೂ ಕೇಳಿ ಬರ್ತಾ ಇದ್ದಾವೆ. ಈ ನಡುವೆ ಸಮೀರ್ MD ಅವರು ಎನ್ಕ್ವೈರಿ ನಡೆದ, ನೋಡೋಣ ಅವ್ರೇನು ಬರ್ತದೆ, ಇವ್ರದ್ದೇನು ಆಗ್ತದೆ ಎನ್ಕ್ವೈರಿ ನಡೆದಿದ್ದಾವೆ. ಮತ್ತು ತಿಮ್ಮರೋಡಿ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆಗಲಿ ಎಲ್ಲರೂ ಎನ್ಕ್ವೈರಿ ಆಗಲಿ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಈ ಘಟನೆಗೆ ಸೌಜನ್ಯ ಘಟನೆ ಕೆಲವೊಂದಿಷ್ಟು ಮೇನ್ ಆರೋಪ ಮಾಡ್ತಾರೆ ತಿಮ್ಮರೋಡಿ ಅವರು, ಇಂಥವ್ರನ್ನ ಎನ್ಕ್ವೈರಿ ಆಗ್ಬೇಕಂತೇಳಿ. ಅದು ಹೆಗ್ಡೆ ಅವ್ರ ಮನೆತನದ ಅವರ ಚಿಕ್ಕಪ್ಪನ ಮಕ್ಕಳು ಅಂದ್ರೆ ತಮ್ಮನ ಮಕ್ಕಳ ಎನ್ಕ್ವೈರಿ ಆಗಬೇಕು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಎಲ್ಲರೂ ಆಗ್ರಿ, ಯಾರೂ ಇಲ್ಲಿ ಉಳಿಬಾರ್ದು, ಎಲ್ಲರೂ ಬುದ್ಧಿವಂತರಿದ್ದಾರೆ. ಇದರಲ್ಲೇ ಬುದ್ಧಿವಂತಿಗಿಂತ ಮುಖ್ಯ ನಮಗೆ ನ್ಯಾಯ ಸತ್ಯ ಸಿಕ್ಕರೆ ಸಾಕಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಮತ್ತೇನು ಡೆವಲಪ್ ಆದ್ರೆ ಮತ್ತೆ ನಿಮ್ಗೆ ಮತ್ತೊಮ್ಮೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.